ನಮ್ಮ ಜೊತೆ ಶಾಸಕರಾದಂಥ ಶಿವಗಂಗಾ ಬಸವರಾಜ್ ಇರುವಂಥದ್ದು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಪತ್ರ ಬರೆದಿರುವಂಥದ್ದು. ಈಗ ಅವ್ರನ್ನೇ ಕೇಳೋಣ ಏನು ಈ ಬಗ್ಗೆ ಅಂತ. ಯಾಕೆ ನೀವು ಪತ್ರ ಬರೆದಂತ ಏನು ಉಂಟಾಗಿರೋ ಸಮಸ್ಯೆ? ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಿ ಜೆ ಪಿ ಜೊತೆ ಹೊಂದಾಣಿಕೆಯಲ್ಲಿ ರಾಜಕೀಯ ಮಾಡ್ತಾರೆ. ನಾವು ಯುವಕರಿದ್ದೀವಿ, ಆ ಥರ ಹೊಂದಾಣಿಕೆ ಎಲ್ಲ ನಮ್ಮ ಮನೇಲಿ ಕಲಿಸೂ ಇಲ್ಲ, ನಮ್ಮ ಪಕ್ಷದ ನೀತಿ ಸಿದ್ಧಾಂತನೂ ಅಲ್ಲ. ಆದ ಕಾರಣ ನಾವು ಈ ಕೂಡಲೇ ಮೊನ್ನೆ ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದೀನಿ, ಹಾಗೂ ಕೆ ಪಿ ಸಿ ಅಧ್ಯಕ್ಷರಿಗೂ ಪತ್ರ ಬರೆದೀನಿ. ಈ ಕೂಡಲೇ ನಮಗೆ ಜಿಲ್ಲಾ ಉಸ್ತುವಾರಿನ ಬೇರೆ ಮಂತ್ರಿಗಳನ್ನ ಹಾಕ್ಕೊಡ್ಬೇಕು. ಏನು ಹೊಂದಾಣಿಕೆ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂತದಂತ? ಎಲ್ಲದರಲ್ಲೂ ಈಗ ಉದಾಹರಣೆಗೆ ಮೊನ್ನೆ ನಮ್ಮಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೀತು. ನಾವು ಒಬ್ಬ ಅಭ್ಯರ್ಥಿ ನಿಲ್ಲಿಸಿದ್ವಿ. ನಮ್ಮ ಅಭ್ಯರ್ಥಿ ವಿರುದ್ಧ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿ ಒಬ್ಬರಿದ್ದರು. ಅವರಿಗೆ ಅವತ್ತು ಸಹ ಸಪೋರ್ಟ್ ಮಾಡಿದ್ರು. ಆದರೂ ಸಹ ನಾವು ಸುಮ್ಮನಿದ್ವಿ. ಸಪೋರ್ಟ್ ಮಾಡೋದು ಒಂದು ಕಡೆ ಆಯಿತು, ಅವರು ಅಭ್ಯರ್ಥಿ ಗೆಲ್ಲಿ ಓಕೆ ಸಂತೋಷ. ಅದ ಮೇಲೆ ಏನು ಮಾಡಿದ್ರು, ನಮ್ಮ ಅಪೆಕ್ಸ್ ಬ್ಯಾಂಕಿಗೆ ನಿರ್ದೇಶಕರ ಒಂದು ಚುನಾವಣೆ ಇತ್ತು. ಚುನಾವಣೆ ಅಲ್ಲ, ನಿರ್ದೇಶಕ ನಾಮಿನಿ ಇದೆ. ಆ ಚುನಾವಣೆ ನಾಮಿನಿನ ಆ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿನೇ ಮುಂದುವರಿಸಿದ್ದಾರೆ. ಯಾಕಪ್ಪ ಅಂದರೆ ನಮ್ಮ ಬಾಡಿ ಬಂದಿದೆ, ನಮ್ಮ ಸರ್ಕಾರ ಇದೆ, ನಮ್ಮ ಬಾಡಿ ಬಂದಿದೆ. ಅಪೆಕ್ಸ್ ಬ್ಯಾಂಕು ನಮ್ಮ ಕಂಟ್ರೋಲಲ್ಲಿದೆ, ನಮ್ಮ ಸರ್ಕಾರದ ಇದರಲ್ಲಿದೆ. ಆ ಒಂದು ನಾಮಿನಿನೂ ಸಹ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿನೇ ಮುಂದುವರಿಸಿದ್ದಾರೆ. ಅದನ್ನು ಸಹ ನಾವು ಎಷ್ಟೇ ವಿರೋಧ ಮಾಡಿದ್ರು, ಉದಾಹರಣೆಗೆ ನಮ್ಮ ಶಾಂತನಗೌಡರು 3 ಸರಿ MLA, ಅವ್ರಿಗೆ ಮಂತ್ರಿನೂ ಕೊಟ್ಟಿಲ್ಲ, ಬೋರ್ಡ್ ಚೇರ್ಮನ್ನು ಕೊಟ್ಟಿಲ್ಲ. ಅವ್ರ ಮಗ ಡಿ ಸಿ ಸಿ ಬ್ಯಾಂಕಲ್ಲಿ ಗೆದ್ದಿದ್ದಾರೆ ಅವ್ರ ಜೊತೆ. ಅವರನ್ನು ನಿರ್ದೇಶಕರಾಗಿ ಮಾಡಿರಿ ಅಂತ ಅವ್ರಿಗೆ ಮನವಿ ಮಾಡಿದ್ರು ಸಹ ಯಾವುದೇ ರೀತಿಯ ಗಮನಕ್ಕೆ ಹಾಕೊಳ್ಳದೇ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿನೇ ಮುಂದುವರಿಸ್ಯಾರ. ಇವನ್ನೆಲ್ಲ ವಿರೋಧ ಮಾಡಲೇಬೇಕಾಗ್ತದೆ. ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಈಗ ಅವರು ನೀವು ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು, ಅವ್ರನ್ನ ಸಚಿವ ಸ್ಥಾನದಿಂದ ಉಸ್ತುವಾರಿ ಸಚಿವ ಬದಲಾವಣೆ ಮಾಡಬೇಕು ಅಥವಾ ಸಚಿವ ಸ್ಥಾನ ತೆಗಿಬೇಕಂತ ಅಥವಾ ಉಸ್ತುವಾರಿ ಸಚಿವ ಬದಲಾವಣೆ ಮಾಡಬೇಕು? ಹೇಳಬೇಕು ಅಂದರೆ ಅವ್ರು ಸಚಿವ ಸ್ಥಾನನೇ ತೆಗಿಬೇಕ್ರಿ. ಬಿ ಜೆ ಪಿ 25 ಸಾವಿರ ಲೀಡ್ ಆಗಿದೆ MP ಚುನಾವಣೆಯಲ್ಲಿ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ನಾನು 10,000 ಸಾವಿರ ಲೀಡ್ ಕೊಟ್ಟಿದ್ದೀನಿ. ಇತಿಹಾಸದಲ್ಲೇ ಬಿ ಜೆ ಪಿ ಬಿಟ್ಟರೆ ಕಾಂಗ್ರೆಸ್ ಲೀಡ್ ಆಗಿಲ್ಲ ಚನ್ನಗಿರಲಿ. ಅಂಥದ್ರಲ್ಲಿ 10,000 ಸಾವಿರ ಲೀಡ್ ಕೊಟ್ಟಿದ್ದೀನಿ. ಈತ 25 ಸಾವಿರ ಮೈನಸ್ ಮಾಡಿದ್ದಾರೆ ಕಾಂಗ್ರೆಸ್ಗೆ, 25 ಸಾವಿರ ಬಿ ಜೆ ಪಿ ಲೀಡ್ ಕೊಟ್ಟಿದ್ದಾರೆ. ಅವ್ರು ಆವಾಗಲೇ ಮಂತ್ರಿ ಸ್ಥಾನ ತೆಗಿಬೇಕಿತ್ತು. ಈಗ ನನ್ನ ಬೇಟಿಗೆ ಮೊದಲನೇದಾಗಿ ಅವ್ರು ಉಸ್ತುವಾರಿ ಸಚಿವರನ್ನ ತೆಗಿಬೇಕು. ಮುಂದೆ ಯಾರು ಆಪ್ಷನ್ ಯಾರಿದ್ದಾರೆ ಇವಾಗ ಅಲ್ಲಿ ತೆಗೆದ್ರೆ ಅಂತ? ತೆಗೆದು ಯಾರನ್ನಾರು ಕೊಡಲಿ. ಕಾಂಗ್ರೆಸ್ ಎಲ್ಲರೂ ಕಾಂಗ್ರೆಸ್ ಸಚಿವರೇ ಇರೋದು, ಯಾರನ್ನಾರು ಕೊಡಲಿ. ಈತ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿ ಇದ್ದಂಗೆ ಇರ್ತಾರೆ, ಇದನ್ನು ಬದಲಾವಣೆ ಮಾಡಲಿ. ಸರ್, ಈಗ ಒಂದು ಅವ್ರ ಪ್ರಭಾವಿ ಮುಖಂಡರು ಮತ್ತು ಶಾಮನೂರು ಶಿವಶಂಕರಪ್ಪ ಮಗ ನಿಮ್ಮ ಮಾತನ್ನು CM ಮತ್ತು ಉಪಮುಖ್ಯಮಂತ್ರಿಗಳು DCM ಇಬ್ಬರು ಒಪ್ಕೊಳ್ತಾರೆ ಅಂತ ಅನ್ಸುತ್ತಾ? ಪರಿಗಣನೆ ತಗೊಂತಾರ? ನೋಡ್ರಿ, ಇದರಲ್ಲಿ ಯಾರು ದೊಡ್ಡವರು ಸಣ್ಣವರು ಬರಲ್ಲ. ಇದರಲ್ಲಿ ಏನಿದ್ರು ಪಕ್ಷ ನಿಷ್ಠೆ. ಪಕ್ಷ ಮುಂಬರುವಂಥ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿಯಲ್ಲಿ ಕೈ ಹಿಡಿಬೇಕಪ್ಪ ಅಂದರೆ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗಾಗಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಬೆಳಿಬೇಕಪ್ಪ ಅಂದರೆ ನಮ್ಮ ಮಂತ್ರಿ ಸಹಕಾರ ಕೊಡಲೇಬೇಕು. ಸಹಕಾರ ಕೊಟ್ಟರೆ ನಾವು ನಮಗೆ ಹಿಂದೆ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷತೆ ಅಂತ ಹೋರಾಟ ಮಾಡ್ತೀವಿ. ಪಕ್ಷದ ಪರವಾಗಿ ಎಂಥದಾರು ಬರಲಿ ನಾವು ಹೋರಾಟ ಮಾಡ್ತೀವಿ. ಈ ಥರ ಹೊಂದಾಣಿಕೆ ರಾಜಕೀಯ ಮಾಡಿದ್ರೆ ನಾವು ಮಾಡೋದಿಲ್ಲ. ನಮಗೆ ರಾಜಕೀಯ ಅವಶ್ಯಕತೆಯೂ ಇಲ್ಲ. ಅವಶ್ಯಕತೆ ನೀವು ಮತ್ತೆ ಇದು ಒಂದೊಳ್ಳೆ ತೆಗಿಲ ಅನ್ಬೇಕು, ನೀವು ರಾಜೀನಾಮೆ ಕೊಡೋಕೆ ಸಿದ್ಧ ಇದ್ದೀರಾ? ಶಾಸಕ ಸ್ಥಾನಕ್ಕೆ ಸಣ್ಣ ವಿಷಯಕ್ಕೆಲ್ಲ ರಾಜೀನಾಮೆ ಕೊಡೋಕೆ ಹೋಗಲ್ಲ. ನೋಡೋಣ, ಮುಂಬರುವ ಚುನಾವಣೆಗಳಿದಾವಲ್ಲ, ಮಾತಾಡ್ತೀನಿ. ನಿಮ್ಮ ಬೇಡಿಕೆ ಅಂತೂ ಉಸ್ತುವಾರಿ ಸಚಿವ ಸ್ಥಾನ ತೆಗಬೇಕು ಅಂತ? ಉಸ್ತುವಾರಿ ಸಚಿವರು ತೆಗಿಲೇಬೇಕು. ಈಗ ಅಲ್ಲಿ ಏನು ಬರೀ ಕೇವಲ ಹೊಂದಾಣಿಕೆ ರಾಜಕಾರಣ ಅಥವಾ ಕೇವಲ ಏನೋ ಭ್ರಷ್ಟಾಚಾರ ಆ ಥರದ್ದು ಏನಾದರೂ ಇದೆಯಾ ಕ್ಷೇತ್ರದಲ್ಲಿ? ಭ್ರಷ್ಟಾಚಾರದ ಬಗ್ಗೆ ನನಗೆ ಮಾಹಿತಿ ಬಂದಿಲ್ಲ. ಬಂದರೆ ನಿಮ್ಮ ಮುಂದೆ ಒಂದು ಹೇಳ್ತೀನಿ. ಆದರೆ ಈ ಹೊಂದಾಣಿಕೆ ರಾಜಕೀಯ ನಮಗೆ ಬರ್ತಾ ಇಲ್ಲ. ಯಾಕಂದ್ರೆ ನಮ್ಮ ಕಾರ್ಯಕರ್ತರು ಬೇರೆ ಮಟ್ಟದಲ್ಲಿ ತೊಡೆ ತಟ್ಟಿ ಕುಸ್ತಿ ಮಾಡಿ ಚುನಾವಣೆ ಮಾಡಿರ್ತಾರೆ. ಅವ್ರ ವಿರುದ್ಧ ಇವನು ಸರ್ಕಾರಿ ಕಾರ್ಗಳಲ್ಲಿ ಅಡ್ಡಾಡಿದ್ರೆ ನಮ್ಮ ಕಾರ್ಯಕರ್ತರಿಗೂ ಏನು ಉತ್ತರ ಕೊಡೋಣ ಚನ್ನಗಿರಿಲಿ? ಅದು ನಾನು ಯಾವತ್ತು ಎಷ್ಟು ದಿನ ಅಂತ ಸಹಿಸೋಣ? ನೋಡಿದೆ ಅವರೇ ಬದಲಾಯಿಸ್ತಾರೆ. ಅವರು ಕಾಂಗ್ರೆಸ್ ಪಕ್ಷ ನಿಷ್ಠಾವಂತರು ಅಂತ. ಆದರೆ ಅವ್ರು ನೋಡಿದ್ರೆ ಅವ್ರು ಹೊಂದಾಣಿಕೆ ರಾಜಕೀಯ, ಅವ್ರು ವ್ಯವಹಾರಕ್ಕೋಸ್ಕರ ರಾಜಕೀಯದಲ್ಲಿದ್ದಾರೆ ಅಂತ ಇದು ಕಂಡು ಬರ್ತದೆ. ಅಂದರೆ ಈಗ ಹಿಂದೆ ಅವರ ತಂದೆಯವರು ಕೂಡ ಸಚಿವ ಸ್ಥಾನ ತೆಗೆದಾಗ ನಾನು ಇನ್ನೊಂದು ಕಾರಲ್ಲಿ ನಾನು ಬೆನ್ಸ್ ಕಾರಲ್ಲಿ ಓಡಾಡ್ತೀನಿ ಅಂತ ಕೇಳಿಕೆ ಕೊಟ್ಟಿದ್ದು, ನೀವು ಕೂಡ ನಡೆದಿದ್ರ? ಅದೇ ಇವರು ಕೂಡ ಅದೇ ಮನಸ್ಥಿತಿಯಲ್ಲಿ ಇದ್ದಾರಾ? ನೋಡ್ರಿ, ಅವ್ರಿಗೆ ರಾಜೀನಾಮೆ ಕೊಡೋಕೆ ಹೇಳ್ರಿ, ನೋಡೋಣ. ಯಾವುದೇ ಕಾರಣಕ್ಕೆ ಕೊಡೋದು ಅಜ್ಜಾರು ಕೊಡ್ಬೋದು, ಅವ್ರು ಗಟ್ಟು ನಿಲ್ಲುವವರು. ಅವರನ್ನೇ ಫಾಲೋ ಮಾಡೋದು ನಾವು. ಈತನ ಫಾಲೋ ಮಾಡಿಬಿಟ್ರೆ ಹಾಳಾಗೋಗ್ಬಿಡ್ತೀವಿ. ನಾವು ಅಜ್ಜಾರು ಫಾಲೋವರ್ ಆಗಿರೋದ್ರಿಂದ ಇವತ್ತು ಗಟ್ಟಿ ನಿಲ್ಲುವಲ್ಲಿ ನಿಂತಿದ್ದೀವಿ. ಈತ ಅಜ್ಜಾರು ಹೇಳ್ದಂಗೆ ಒಂದು ಹೇಳಿಕೆ ಕೊಡೋಕೆ ಹೇಳ್ರಿ, ನೋಡೋಣ. ಶಾಸಕರು ಯಾರು ಕೈಗೆ ಸಿಗ್ತಾ ಅಂದರೆ ಶಾಸಕರ ಜೊತೆ ಮಾತಾಡುವಂಥದ್ದು, ಸಚಿವರು ಶಾಸಕರ ಕೈ ಸಿಗದೆ ಇರುವಂಥದ್ದು ಎಲ್ಲ ಕೂಡ ಇದೆಯಾ? ಯಾವ ಶಾಸಕರಿಗೂ ಗೌರವ ಇಲ್ಲ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ. ಇವ್ರು ಏನು ಮಾಡ್ತಾರೆ, ನಮ್ಮ ಮುಖ್ಯಮಂತ್ರಿ ಹಾಗೂ KPC ಅಧ್ಯಕ್ಷರು ಒಂದು ಮನವಿ ಮಾಡ್ತೀನಿ ನಿಮ್ಮ ಮುಖಾಂತರ. ಅವ್ರು ಯಾವುದೇ ಜಿಲ್ಲಾ ಮಟ್ಟದ ಅಧಿಕಾರಿಗಳು ವರ್ಗಾವಣೆ ಬಂದಂಥ ಸಂದರ್ಭದಲ್ಲಿ ಪ್ರತಿ MLA ಲೆಟ್ರನ್ನು ಕನ್ಸಿಡರ್ ಮಾಡಿ. ಬರೀ ಜಿಲ್ಲಾ ಉಸ್ತುವಾರಿ ಸಚಿವರು ಲೆಟ್ರ್ ಮೇಲೆ ನೀವು ಟ್ರಾನ್ಸ್ಫರ್ ಮಾಡಿಕೊಟ್ರೆ ನಾಳೆ ದಿನ ಅಧಿಕಾರಿಗಳು ಬಂದಂಥವ್ರು ಸಹ ನಮಗೆ ಕೇರ್ ಮಾಡೋದಿಲ್ಲ. ಯಾಕೆಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ ನಮ್ಮ ಪರವಾಗಿ ಅಂತ. ಆದ ಕಾರಣ ಮನವಿನೂ ಮಾಡ್ತೀನಿ, ಯಾವುದೇ ನೆಕ್ಸ್ಟ್ ವರ್ಗಾವಣೆಗಳು ಬಂದಂಥ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ್ದು ನಮ್ಮ ಪ್ರತಿಯೊಬ್ಬರು ಶಾಸಕರು ಯಾರು ಕಾಂಗ್ರೆಸ್ ಶಾಸಕರು ಇದ್ದಾರೆ ಜಿಲ್ಲೆಯಲ್ಲಿ, ಅವ್ರನ್ನ ಕನ್ಸಿಡರ್ ಮಾಡಬೇಕು ಅಂತ ನಿಮ್ಮ ಮೂಲಕ ಮನವಿ. ನಿಮ್ಮ ಶಿವಗಂಗಾ ಬಸವರಾಜ್ ಒಬ್ಬರೇನ ಇದು ಆಗ್ರಹನ ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಇರುವಂಥ ಶಾಸಕರು ಹಿತ ಶಾಸಕರು ಆಗ್ರಹ ಇದೆಯಾ? ಇದು ಬರೀ ನಮ್ಮ ಜಿಲ್ಲೆ ಅಂತ ಹೇಳ್ರಿ, ಓವರಾಲ್ ನಮ್ಮ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸಚಿವರು ಇದು ಒತ್ತಡ ಇದೆ. ಯಾರು ಮಾತಾಡಲ್ಲ, ನಮಗೆ ಸಮಾಧಾನ ಇಲ್ಲ. ನಾವು ಇರೋದು ಹೇಳ್ಬಿಡ್ಬೇಕು. ನೇರವಾಗಿ ಮಾತಾಡಿದ್ರೆ ನಮಗೆ ಸಮಾಧಾನ ಆಗ್ತದೆ. ಮನಸ್ಸಲ್ಲಿ ಇಟ್ಕೊಂಡು ನಾವು ನೋವು ಅನುಭವಿಸೋಕೆ ರೆಡಿ ಇಲ್ಲ. ಆದ ಕಾರಣ ಹೇಳ್ತಿದ್ದೀನಿ. ಇದನ್ನು ಮೊನ್ನೆ ಇದರಲ್ಲಿ ಮಾತಾಡಬೇಕಿತ್ತು, CLP ಅದನ್ನೇ ಮಾತಾಡ್ಬೇಕಂತ ಸಬ್ಜೆಕ್ಟ್ ಇದ್ವಿ. ಟೈಮ್ ಆಲ್ರೆಡಿ 10 ಗಂಟೆ 10:30ವರೆಗೆ ಹೋಗ್ಬಿಟ್ಟಿದ್ರಿಂದ ಅವತ್ತು ಮಾತಾಡೋಕ್ಕೆಲ್ಲ ನೆಕ್ಸ್ಟ್ CLP ಈ ವಿಷಯ ಮಾತಾಡ್ತೀವಿ. ಯಾವ ಸಚಿವರು ಕೂಡ ಗಮನಕ್ಕೆ ನಿಮ್ಮ ಬೇಡಿಕೆ ಸ್ಪಂದಿಸಿ? ಸಚಿವರೆಲ್ಲರೂ ಗಮನ, ಈ ಮಲ್ಲಿಕಾರ್ಜುನ್ ಬಿಟ್ಟರೆ ಎಲ್ಲ ಸಚಿವರು ಒಳ್ಳೆಯರಿದ್ದಾರೆ.
ನೀವು ಏನು ಬೇಡಿಕೆ ಎತ್ಕೊಂಡು ಹೋದ್ರು ಮನವಿಗೆ ಸ್ಪಂದನೆ ಕೊಡ್ತಾರೆ. ಹೋಗಿಲ್ಲ, ಅವ್ರ ಹತ್ರ ಹೋಗೋದಿಲ್ಲ. ಬಟ್ ಹೊಂದಾಣಿಕೆ ರಾಜಕಾರಣ ಬೇಡ ಅಂತ ಹೇಳ್ತಾರೆ. ಹೊಂದಾಣಿಕೆ ರಾಜಕೀಯ ಬೇಡ ಅಷ್ಟೇ. ಒಂದು ವೇಳೆ ನಿಮ್ಮ ಕ್ರಮ ಕೈಗೊಂಡಿಲ್ಲ ನೀವು ಹೇಳಿದ್ದಕ್ಕೆ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಏನು ಮುಂದೆ? ಮಾತಾಡ್ತೀನಿ, ಅವ್ರ ಹತ್ರ ಮಾತಾಡಿ ಮನವಿ ಮಾಡ್ತೀನಿ. ಅದು ವಿತ್ ಪ್ರೂಫ್ ಸಮೇತ ಕೊಡ್ತೀನಿ ಅವ್ರಿಗೆ. ಹಂಗೆ ಸುಮ್ಮನೆ ನಾನು ಯಾವ್ದು ನೀವು ಒಂದು ರಿಯಾಲಿಟಿ ಚೆಕ್ ಮಾಡಿ. ಚನ್ನಗಿರಿ DCC ಬ್ಯಾಂಕ್ ಎಲೆಕ್ಟ್ ಆಗಿರೋ ಅಭ್ಯರ್ಥಿ ಯಾರು ಬೆಂಬಲಿತ ಆತ ಏನಿದ್ದಾನೆ ಈಗ ನೀವು ಚೆಕ್ ಮಾಡಿ ನೀವು ರಿಪ್ಲೈ ಕೊಡಿ. ಯಾಕೆ ಅವರು ಆ ರೀತಿ ಹೊಂದಾಣಿಕೆ ಏನು ವ್ಯವಹಾರಕ್ಕೋಸ್ಕರ ಅಂತನಾ? ಅವರು ರಾಜಕೀಯ ಮಾಡೋದೇ ಅವರು ವ್ಯವಹಾರಕ್ಕೋಸ್ಕರ. ಅವ್ರಿಗೇನು ಜನಸೇವೆ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಜನಸೇವೆ ಮಾಡಬೇಕು ಅನ್ನೋ ಮನಸ್ಸು ಇಲ್ಲ ಅವ್ರದ್ದು. ಅಜ್ಜರಿಗಿತ್ತದು, ಶಾಮಶೇಖರಪ್ಪ ಅಜ್ಜರಿಗೆ. ಇವ್ರಿಗೆ ಆ ಮನಸ್ಸಿಲ್ಲ. ಇವ್ರ ಅಧಿಕಾರ ಇವ್ರು ಏನೇ ಮಾಡಿದ್ರು ಇವ್ರು ಅವ್ರಿಗೋಸ್ಕರ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಶಾಸಕರಾದ ಶಿವಗಂಗಾ ಬಸವರಾಜ್ ಇರುವಂಥದ್ದು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಪತ್ರ ಬರೆದಿರುವಂಥದ್ದು. ಈಗ ಅವ್ರನ್ನೇ ಕೇಳೋಣ ಏನು ಈ ಬಗ್ಗೆ ಅಂತ. ಯಾಕೆ ನೀವು ಪತ್ರ ಬರೆದಂತ ಏನು ಉಂಟಾಗಿರೋ ಸಮಸ್ಯೆ? ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು BJP ಜೊತೆ ಹೊಂದಾಣಿಕೆಯಲ್ಲಿ ರಾಜಕೀಯ ಮಾಡ್ತಾರೆ. ನಾವು ಯುವಕರಿದ್ದೀವಿ, ಆ ಥರ ಹೊಂದಾಣಿಕೆ ಎಲ್ಲ ನಮ್ಮ ಮನೇಲಿ ಕಲಿಸೂ ಇಲ್ಲ, ನಮ್ಮ ಪಕ್ಷದ ನೀತಿ ಸಿದ್ಧಾಂತನೂ ಅಲ್ಲ. ಆದ ಕಾರಣ ನಾವು ಈ ಕೂಡಲೇ ಮೊನ್ನೆ ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದೀನಿ, ಹಾಗೂ KPCC ಅಧ್ಯಕ್ಷರಿಗೂ ಪತ್ರ ಬರೆದೀನಿ. ಈ ಕೂಡಲೇ ನಮಗೆ ಜಿಲ್ಲಾ ಉಸ್ತುವಾರಿನ ಬೇರೆ ಮಂತ್ರಿಗಳನ್ನ ಹಾಕ್ಕೊಡ್ಬೇಕು. ಏನು ಹೊಂದಾಣಿಕೆ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂತದಂತ? ಎಲ್ಲದರಲ್ಲೂ ಈಗ ಉದಾಹರಣೆಗೆ ಮೊನ್ನೆ ನಮ್ಮಲ್ಲಿ DCC ಬ್ಯಾಂಕ್ ಚುನಾವಣೆ ನಡೀತು. ನಾವು ಒಬ್ಬ ಅಭ್ಯರ್ಥಿ ನಿಲ್ಲಿಸಿದ್ವಿ. ನಮ್ಮ ಅಭ್ಯರ್ಥಿ ವಿರುದ್ಧ BJP ಬೆಂಬಲಿತ ಅಭ್ಯರ್ಥಿ ಒಬ್ಬರಿದ್ದರು. ಅವರಿಗೆ ಅವತ್ತು ಸಹ ಸಪೋರ್ಟ್ ಮಾಡಿದ್ರು. ಆದರೂ ಸಹ ನಾವು ಸುಮ್ಮನಿದ್ವಿ. ಸಪೋರ್ಟ್ ಮಾಡೋದು ಒಂದು ಕಡೆ ಆಯಿತು, ಅವರು ಅಭ್ಯರ್ಥಿ ಗೆಲ್ಲಿ ಓಕೆ ಸಂತೋಷ. ಅದ ಮೇಲೆ ಏನು ಮಾಡಿದ್ರು, ನಮ್ಮ ಅಪೆಕ್ಸ್ ಬ್ಯಾಂಕಿಗೆ ನಿರ್ದೇಶಕರ ಒಂದು ಚುನಾವಣೆ ಇತ್ತು. ನಿರ್ದೇಶಕ ನಾಮಿನಿ ಇದೆ. ಆ ಚುನಾವಣೆ ನಾಮಿನಿನ ಆ BJP ಬೆಂಬಲಿತ ಅಭ್ಯರ್ಥಿನೇ ಮುಂದುವರಿಸಿದ್ದಾರೆ. ಯಾಕಪ್ಪ ಅಂದರೆ ನಮ್ಮ ಬಾಡಿ ಬಂದಿದೆ, ನಮ್ಮ ಸರ್ಕಾರ ಇದೆ, ನಮ್ಮ ಬಾಡಿ ಬಂದಿದೆ. ಅಪೆಕ್ಸ್ ಬ್ಯಾಂಕು ನಮ್ಮ ಕಂಟ್ರೋಲಲ್ಲಿದೆ, ನಮ್ಮ ಸರ್ಕಾರದ ಇದರಲ್ಲಿದೆ. ಆ ಒಂದು ನಾಮಿನಿನೂ ಸಹ BJP ಬೆಂಬಲಿತ ಅಭ್ಯರ್ಥಿನೇ ಮುಂದುವರಿಸಿದ್ದಾರೆ. ಅದನ್ನು ಸಹ ನಾವು ಎಷ್ಟೇ ವಿರೋಧ ಮಾಡಿದ್ರು, ಉದಾಹರಣೆಗೆ ನಮ್ಮ ಶಾಂತನಗೌಡರು 3 ಸರಿ MLA, ಅವ್ರಿಗೆ ಮಂತ್ರಿನೂ ಕೊಟ್ಟಿಲ್ಲ, ಬೋರ್ಡ್ ಚೇರ್ಮನ್ನು ಕೊಟ್ಟಿಲ್ಲ. ಅವ್ರ ಮಗ DCC ಬ್ಯಾಂಕಲ್ಲಿ ಗೆದ್ದಿದ್ದಾರೆ ಅವ್ರ ಜೊತೆ. ಅವರನ್ನು ನಿರ್ದೇಶಕರಾಗಿ ಮಾಡಿರಿ ಅಂತ ಅವ್ರಿಗೆ ಮನವಿ ಮಾಡಿದ್ರು ಸಹ ಯಾವುದೇ ರೀತಿಯ ಗಮನಕ್ಕೆ ಹಾಕೊಳ್ಳದೇ BJP ಬೆಂಬಲಿತ ಅಭ್ಯರ್ಥಿನೇ ಮುಂದುವರಿಸ್ಯಾರ. ಇವನ್ನೆಲ್ಲ ವಿರೋಧ ಮಾಡಲೇಬೇಕಾಗ್ತದೆ. SS ಮಲ್ಲಿಕಾರ್ಜುನ್ ವಿರುದ್ಧ ಈಗ ಅವರು ನೀವು ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು, ಅವ್ರನ್ನ ಸಚಿವ ಸ್ಥಾನದಿಂದ ಉಸ್ತುವಾರಿ ಸಚಿವ ಬದಲಾವಣೆ ಮಾಡಬೇಕು ಅಥವಾ ಸಚಿವ ಸ್ಥಾನ ತೆಗಿಬೇಕಂತ ಅಥವಾ ಉಸ್ತುವಾರಿ ಸಚಿವ ಬದಲಾವಣೆ ಮಾಡಬೇಕು? ಹೇಳಬೇಕು ಅಂದರೆ ಅವ್ರು ಸಚಿವ ಸ್ಥಾನನೇ ತೆಗಿಬೇಕ್ರಿ. BJP 25 ಸಾವಿರ ಲೀಡ್ ಆಗಿದೆ MP ಚುನಾವಣೆಯಲ್ಲಿ ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ. ನಾನು 10,000 ಸಾವಿರ ಲೀಡ್ ಕೊಟ್ಟಿದ್ದೀನಿ. ಇತಿಹಾಸದಲ್ಲೇ BJP ಬಿಟ್ಟರೆ ಕಾಂಗ್ರೆಸ್ ಲೀಡ್ ಆಗಿಲ್ಲ ಚನ್ನಗಿರಲಿ. ಅಂಥದ್ರಲ್ಲಿ 10,000 ಸಾವಿರ ಲೀಡ್ ಕೊಟ್ಟಿದ್ದೀನಿ. ಈತ 25 ಸಾವಿರ ಮೈನಸ್ ಮಾಡಿದ್ದಾರೆ ಕಾಂಗ್ರೆಸ್ಗೆ, 25 ಸಾವಿರ BJP ಲೀಡ್ ಕೊಟ್ಟಿದ್ದಾರೆ. ಅವ್ರು ಆವಾಗಲೇ ಮಂತ್ರಿ ಸ್ಥಾನ ತೆಗಿಬೇಕಿತ್ತು. ಈಗ ನನ್ನ ಬೇಟಿಗೆ ಮೊದಲನೇದಾಗಿ ಅವ್ರು ಉಸ್ತುವಾರಿ ಸಚಿವರನ್ನ ತೆಗಿಬೇಕು. ಮುಂದೆ ಯಾರು ಆಪ್ಷನ್ ಯಾರಿದ್ದಾರೆ ಇವಾಗ ಅಲ್ಲಿ ತೆಗೆದ್ರೆ ಅಂತ? ತೆಗೆದು ಯಾರನ್ನಾರು ಕೊಡಲಿ. ಕಾಂಗ್ರೆಸ್ ಎಲ್ಲರೂ ಕಾಂಗ್ರೆಸ್ ಸಚಿವರೇ ಇರೋದು, ಯಾರನ್ನಾರು ಕೊಡಲಿ. ಈತ BJP ಬೆಂಬಲಿತ ಅಭ್ಯರ್ಥಿ ಇದ್ದಂಗೆ ಇರ್ತಾರೆ, ಇದನ್ನು ಬದಲಾವಣೆ ಮಾಡಲಿ. ಸರ್, ಈಗ ಒಂದು ಅವ್ರ ಪ್ರಭಾವಿ ಮುಖಂಡರು ಮತ್ತು ಶಾಮನೂರು ಶಿವಶಂಕರಪ್ಪ ಮಗ ನಿಮ್ಮ ಮಾತನ್ನು CM ಮತ್ತು ಉಪಮುಖ್ಯಮಂತ್ರಿಗಳು DCM ಇಬ್ಬರು ಒಪ್ಕೊಳ್ತಾರೆ ಅಂತ ಅನ್ಸುತ್ತಾ? ಪರಿಗಣನೆ ತಗೊಂತಾರ? ನೋಡ್ರಿ, ಇದರಲ್ಲಿ ಯಾರು ದೊಡ್ಡವರು ಸಣ್ಣವರು ಬರಲ್ಲ. ಇದರಲ್ಲಿ ಏನಿದ್ರು ಪಕ್ಷ ನಿಷ್ಠೆ. ಪಕ್ಷ ಮುಂಬರುವಂಥ ತಾಲೂಕು ಜಿಲ್ಲಾ ಪಂಚಾಯತಿಯಲ್ಲಿ ಕೈ ಹಿಡಿಬೇಕಪ್ಪ ಅಂದರೆ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗಾಗಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಬೆಳಿಬೇಕಪ್ಪ ಅಂದರೆ ನಮ್ಮ ಮಂತ್ರಿ ಸಹಕಾರ ಕೊಡಲೇಬೇಕು. ಸಹಕಾರ ಕೊಟ್ಟರೆ ನಾವು ನಮಗೆ ಹಿಂದೆ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷತೆ ಅಂತ ಹೋರಾಟ ಮಾಡ್ತೀವಿ. ಪಕ್ಷದ ಪರವಾಗಿ ಎಂಥದಾರು ಬರಲ್ಲ, ಹೋರಾಟ ಮಾಡ್ತೀವಿ. ಈ ಥರ ಹೊಂದಾಣಿಕೆ ರಾಜಕೀಯ ಮಾಡಿದ್ರೆ ನಾವು ಮಾಡೋದಿಲ್ಲ. ನಮಗೆ ರಾಜಕೀಯ ಅವಶ್ಯಕತೆಯೂ ಇಲ್ಲ. ಅವಶ್ಯಕತೆ ನೀವು ಮತ್ತೆ ಇದು ಒಂದೊಳ್ಳೆ ತೆಗಿಲ ಅನ್ಬೇಕು, ನೀವು ರಾಜೀನಾಮೆ ಕೊಡೋಕೆ ಸಿದ್ಧ ಇದ್ದೀರಾ? ಶಾಸಕ ಸ್ಥಾನಕ್ಕೆ ಸಣ್ಣ ವಿಷಯಕ್ಕೆಲ್ಲ ರಾಜೀನಾಮೆ ಕೊಡೋಕೆ ಹೋಗಲ್ಲ. ನೋಡೋಣ, ಮುಂಬರುವ ಚುನಾವಣೆಗಳಿದಾವಲ್ಲ, ಮಾತಾಡ್ತೀನಿ. ನಿಮ್ಮ ಬೇಡಿಕೆ ಅಂತೂ ಉಸ್ತುವಾರಿ ಸಚಿವ ಸ್ಥಾನ ತೆಗಿಬೇಕು ಅಂತ? ಉಸ್ತುವಾರಿ ಸಚಿವರು ತೆಗಿಲೇಬೇಕು. ಈಗ ಅಲ್ಲಿ ಏನು ಬರೀ ಕೇವಲ ಹೊಂದಾಣಿಕೆ ರಾಜಕಾರಣ ಅಥವಾ ಕೇವಲ ಏನೋ ಭ್ರಷ್ಟಾಚಾರ ಆ ಥರದ್ದು ಏನಾದರೂ ಇದೆಯಾ ಕ್ಷೇತ್ರದಲ್ಲಿ? ಭ್ರಷ್ಟಾಚಾರದ ಬಗ್ಗೆ ನನಗೆ ಮಾಹಿತಿ ಬಂದಿಲ್ಲ. ಬಂದರೆ ನಿಮ್ಮ ಮುಂದೆ ಹೇಳ್ತೀನಿ. ಆದರೆ ಈ ಹೊಂದಾಣಿಕೆ ರಾಜಕೀಯ ನಮಗೆ ಆಗಿ ಬರ್ತಾ ಇಲ್ಲ. ಯಾಕಂದ್ರೆ ನಮ್ಮ ಕಾರ್ಯಕರ್ತರು ಬೇರೆ ಮಟ್ಟದಲ್ಲಿ ತೊಡೆ ತಟ್ಟಿ ಕುಸ್ತಿ ಮಾಡಿ ಚುನಾವಣೆ ಮಾಡಿರ್ತಾರೆ. ಅವ್ರ ವಿರುದ್ಧ ಇವನು ಸರ್ಕಾರಿ ಕಾರ್ಗಳಲ್ಲಿ ಅಡ್ಡಾಡಿದ್ರೆ ನಮ್ಮ ಕಾರ್ಯಕರ್ತರಿಗೂ ಏನು ಉತ್ತರ ಕೊಡೋಣ ಚನ್ನಗಿರಿಲಿ? ಅದು ನಾನು ಯಾವತ್ತು ಎಷ್ಟು ದಿನ ಅಂತ ಸಹಿಸೋಣ? ನೋಡಿದೆ ಅವರೇ ಬದಲಾಯಿಸ್ತಾರೆ. ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರು ಅಂತ. ಆದರೆ ಅವ್ರು ನೋಡಿದ್ರೆ ಅವ್ರು ಹೊಂದಾಣಿಕೆ ರಾಜಕೀಯ, ಅವ್ರು ವ್ಯವಹಾರಕ್ಕೋಸ್ಕರ ರಾಜಕೀಯದಲ್ಲಿದ್ದಾರೆ ಅಂತ ಕಂಡು ಬರ್ತದೆ. ಅಂದರೆ ಈಗ ಹಿಂದೆ ಅವರ ತಂದೆಯವರು ಕೂಡ ಸಚಿವ ಸ್ಥಾನ ತೆಗೆದಾಗ ಸೊ ನಾನು ಇನ್ನೊಂದು ಕಾರಲ್ಲಿ ನಾನು ಬೆನ್ಸ್ ಕಾರಲ್ಲಿ ಓಡಾಡ್ತೀನಿ ಅಂತ ಕೇಳಿಕೆ ಕೊಟ್ಟಿದ್ದು, ನೀವು ಕೂಡ ನಡೆದಿದ್ರ? ಅದೇ ಇವರು ಕೂಡ ಅದೇ ಮನಸ್ಥಿತಿಯಲ್ಲಿ ಇದ್ದಾರಾ? ನೋಡ್ರಿ, ಅವ್ರು ರಾಜೀನಾಮೆ ಕೊಡೋಕೆ ಹೇಳ್ರಿ, ನೋಡೋಣ. ಯಾವುದೇ ಕಾರಣ ಕೊಡ ಅಜ್ಜರು ಕೊಡ್ಬೋದು, ಅವ್ರು ಗಟ್ಟು ನಿಲ್ಲುವವರು. ಅವರನ್ನೇ ಫಾಲೋ ಮಾಡೋದು ನಾವು. ಈತನ ಫಾಲೋ ಮಾಡಿಬಿಟ್ರೆ ಹಾಳಾಗೋಗ್ಬಿಡ್ತೀವಿ. ನಾವು ಅಜ್ಜರ್ ಫಾಲೋಯರ್ ಆಗಿರೋದ್ರಿಂದ ಇವತ್ತು ಗಟ್ಟಿ ನಿಲ್ಲುವಲ್ಲಿ ನಿಂತಿದ್ದೀವಿ. ಈತ ಅಜ್ಜರು ಹೇಳ್ದಂಗೆ ಒಂದು ಹೇಳಿಕೆ ಕೊಡೋಕೆ ಹೇಳ್ರಿ, ನೋಡೋಣ. ಶಾಸಕರು ಯಾರು ಕೈಗೆ ಸಿಗ್ತಾ ಅಂದರೆ ಶಾಸಕರ ಜೊತೆ ಮಾತಾಡುವಂಥದ್ದು, ಸಚಿವರು ಶಾಸಕರ ಕೈ ಸಿಗದೆ ಇರುವಂಥದ್ದು ಎಲ್ಲ ಕೂಡ ಇದೆಯಾ? ಯಾವ ಶಾಸಕರಿಗೂ ಗೌರವ ಇಲ್ಲ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ. ಇವ್ರು ಏನು ಮಾಡ್ತಾರೆ, ನಮ್ಮ ಮುಖ್ಯಮಂತ್ರಿ ಹಾಗೂ KPCC ಅಧ್ಯಕ್ಷರು ಒಂದು ಮನವಿ ಮಾಡ್ತೀನಿ ನಿಮ್ಮ ಮುಖಾಂತರ. ಅವ್ರು ಯಾವುದೇ ಜಿಲ್ಲಾ ಮಟ್ಟದ ಅಧಿಕಾರಿಗಳು ವರ್ಗಾವಣೆ ಬಂದಂಥ ಸಂದರ್ಭದಲ್ಲಿ ಪ್ರತಿ MLA ಲೆಟ್ರನ್ನು ಕನ್ಸಿಡರ್ ಮಾಡಿ. ಬರೀ ಜಿಲ್ಲಾ ಉಸ್ತುವಾರಿ ಸಚಿವರು ಲೆಟ್ರ್ ಮೇಲೆ ನೀವು ಟ್ರಾನ್ಸ್ಫರ್ ಮಾಡಿಕೊಟ್ರೆ ನಾಳೆ ದಿನ ಅಧಿಕಾರಿಗಳು ಬಂದಂಥವ್ರು ಸಹ ನಮಗೆ ಕೇರ್ ಮಾಡೋದಿಲ್ಲ. ಯಾಕೆಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ ನಮ್ಮ ಪರವಾಗಿ ಅಂತ. ಆದ ಕಾರಣ ಮನವಿನೂ ಮಾಡ್ತೀನಿ, ಯಾವುದೇ ನೆಕ್ಸ್ಟ್ ವರ್ಗಾವಣೆಗಳು ಬಂದಂಥ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ್ದು
ನಮ್ಮ ಪ್ರತಿಯೊಬ್ಬರು ಶಾಸಕರು ಯಾರು ಕಾಂಗ್ರೆಸ್ ಶಾಸಕರು ಇದ್ದಾರೆ ಜಿಲ್ಲೆಯಲ್ಲಿ ಅವ್ರನ್ನ ಕನ್ಸಿಡರ್ ಮಾಡಬೇಕು ಅಂತ ನಿಮ್ಮ ಮೂಲಕ ಮನವಿ ಮಾಡಿ. ಕೇವಲ ನಿಮ್ಮ ಶಿವಗಂಗಾ ಬಸವರಾಜ್ ಒಬ್ಬರೇನ ಇದು ಆಗ್ರಹನ ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಇರುವಂಥ ಶಾಸಕರು ಇತರ ಶಾಸಕರು ಆಗ್ರಹ ಇದೆಯಾ? ಇದು ಬರೀ ನಮ್ಮ ಜಿಲ್ಲೆ ಅಂತಲ್ರಿ, ಓವರಾಲ್ ನಮ್ಮ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸಚಿವರು ಇದು ಒತ್ತಡ ಇದೆ. ಯಾರು ಮಾತಾಡಲ್ಲ, ನಮಗೆ ಸಮಾಧಾನ ಇಲ್ಲ, ನಾವು ಇರೋದು ಹೇಳ್ಬಿಡ್ಬೇಕು. ನೇರವಾಗಿ ಮಾತಾಡಿದ್ರೆ ನಮಗೆ ಸಮಾಧಾನ ಆಗ್ತದೆ. ಮನಸ್ಸಲ್ಲಿ ಇಟ್ಕೊಂಡು ನಾವು ನೋವು ಅನುಭವಿಸೋಕೆ ರೆಡಿ ಇಲ್ಲ. ಆದ ಕಾರಣ ಹೇಳ್ತಿದ್ದೀನಿ, ಇದನ್ನು ಮೊನ್ನೆ ಇದರಲ್ಲಿ ಮಾತಾಡಬೇಕಿತ್ತು, CLP ಅದನ್ನೇ ಮಾತಾಡ್ಬೇಕಂತ ಸಬ್ಜೆಕ್ಟ್ ಇದ್ವಿ. ಟೈಮ್ ಆಲ್ರೆಡಿ 10 ಗಂಟೆ 10:30ವರೆಗೆ ಹೋಗ್ಬಿಟ್ಟಿದ್ರಿಂದ ಅವತ್ತು ಮಾತಾಡೋಕ್ಕೆಲ್ಲ ನೆಕ್ಸ್ಟ್ CLP ಈ ವಿಷಯ ಮಾತಾಡ್ತೀವಿ. ಯಾವ ಸಚಿವರು ಕೂಡ ಗಮನಕ್ಕೆ ನಿಮ್ಮ ಬೇಡಿಕೆ ಸ್ಪಂದಿಸಿ? ಸಚಿವರೆಲ್ಲರೂ ಗಮನ, ಈ ಮಲ್ಲಿಕಾರ್ಜುನ್ ಬಿಟ್ಟರೆ ಇನ್ನೆಲ್ಲ ಸಚಿವರು ಒಳ್ಳೆಯರಿದ್ದಾರೆ. ನೀವು ಏನು ಬೇಡಿಕೆ ಎತ್ಕೊಂಡು ಹೋದ್ರು ಮನವಿಗೆ ಸ್ಪಂದನೆ ಕೊಡ್ತಾರೆ? ಹೋಗಿಲ್ಲ, ಅವ್ರ ಹತ್ರ ಹೋಗೋದಿಲ್ಲ. ಬಟ್ ಹೊಂದಾಣಿಕೆ ರಾಜಕಾರಣ ಬೇಡ ಅಂತ ಹೇಳ್ತಾರೆ. ಹೊಂದಾಣಿಕೆ ರಾಜಕೀಯ ಬೇಡ ಅಷ್ಟೇ. ಒಂದು ವೇಳೆ ನಿಮ್ಮ ಕ್ರಮ ಕೈಗೊಂಡಿಲ್ಲ ನೀವು ಹೇಳಿದ್ದಕ್ಕೆ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಏನು ಮುಂದೆ? ಮಾತಾಡ್ತೀನಿ, ಅವ್ರ ಹತ್ರ ಮಾತಾಡಿ ಮನವಿ ಮಾಡ್ತೀನಿ. ಅದು ವಿತ್ ಪ್ರೂಫ್ ಸಮೇತ ಕೊಡ್ತೀನಿ ಅವ್ರಿಗೆ. ಹಂಗೆ ಸುಮ್ಮನೆ ನಾನು ಯಾವ್ದು ನೀವು ಒಂದು ರಿಯಾಲಿಟಿ ಚೆಕ್ ಮಾಡಿ. ಚನ್ನಗಿರಿ DCC ಬ್ಯಾಂಕ್ ಎಲೆಕ್ಟ್ ಆಗಿರೋ ಅಭ್ಯರ್ಥಿ ಯಾರು ಬೆಂಬಲಿತ ಆತ ಏನಿದ್ದಾನೆ ಈಗ ನೀವು ಚೆಕ್ ಮಾಡಿ ನೀವು ರಿಪ್ಲೈ ಕೊಡಿ. ಯಾಕೆ ಅವರು ಆ ರೀತಿ ಹೊಂದಾಣಿಕೆ ಏನು ವ್ಯವಹಾರಕ್ಕೋಸ್ಕರ ಅಂತನಾ? ಅವರು ರಾಜಕೀಯ ಮಾಡೋದೇ ಅವರು ವ್ಯವಹಾರಕ್ಕೋಸ್ಕರ. ಅವ್ರಿಗೇನು ಜನಸೇವೆ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಜನಸೇವೆ ಮಾಡಬೇಕು ಅನ್ನೋ ಮನಸ್ಸು ಇಲ್ಲ ಅವ್ರದ್ದು. ಅಜ್ಜರಿಗಿತ್ತದು, ಶಾಮಶೇಖರ ಪೂಜಾರಿ. ಇವ್ರಿಗೆ ಆ ಮನಸ್ಸಿಲ್ಲ. ಇವ್ರ ಅಧಿಕಾರ ಇವ್ರು ಏನೇ ಮಾಡಿದ್ರು ಇವ್ರು ಅವರಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಇದು ಶಿವಗಂಗಾ ಬಸವರಾಜ್ ಹೇಳಿಕೆ. ಅವರು ಸಚಿವರು ವಿರುದ್ಧ ತಿರುಗಿ ಬಿದ್ದಿರುವಂಥದ್ದು ಕೇವಲ ರಾಜಕಾರಣಕ್ಕೋಸ್ಕರ, ಅವರು ರಾಜಕೀಯ ಮಾಡೋಕ್ಕೆ ಬಂದಿಲ್ಲ, ವ್ಯವಹಾರಕ್ಕೋಸ್ಕರ ರಾಜಕಾರಣಕ್ಕೆ ಬಂದಿರುವಂಥದ್ದು ಅಂತ ಹೇಳೋ ಮೂಲಕ ಮತ್ತು ಜೊತೆಗೆ ಸಚಿವ ಸ್ಥಾನನೂ ಕೂಡ ತೆಗಿಬೇಕು ಅಂತ ಒಂದು ಹೊಸ ಬಾಂಬನ್ನು ಸೇರಿಸಿರುವಂಥ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ಚಂದ್ರ, ರಿಪಬ್ಲಿಕ್ TV, ಬೆಳಗಾವಿ.